ಬೆಂಗಳೂರಿನ ಹಲಸೂರು ಕೆರೆ ಬಳಿ ಆಗ್ತಾ ಇರುವಂತಹ ಮಾಕ್ ಡ್ರಿಲ್ ನ ನೇರ ಪ್ರಸಾರದ ದೃಶ್ಯವನ್ನ ನೀವು ನೋಡ್ತಾ ಇರೋದು. ಸೈರನ್ ಆದಂತಹ ಸಂದರ್ಭ 3 ಬಾರಿ ಸೈರನ್ ಆಗುತ್ತೆ. ಮೊದಲನೆಯ ಸೈರನ್ ಬಂದ್ರೆ ಅದು ಅಲರ್ಟ್ ಸೈರನ್ ಆಗಿರುತ್ತೆ. ಎರಡನೆಯ ಸೈರನ್ ಅಂದ್ರೆ ಎಮರ್ಜೆನ್ಸಿ ಇದೆ ಅನ್ನೋದನ್ನ ಅರಿತುಕೊಳ್ಳಬೇಕು. ಮೂರನೇ ಸೈರನ್ ಅಂತಂದ್ರೆ ನಮ್ಮನ್ನ ನಾವು ರಕ್ಷಿಸಿಕೊಳ್ಳಬೇಕು, ಅಟ್ಯಾಕ್ ಆಗಿದೆ ಅನ್ನೋದು ಇದರ ಸೂಚನೆ. ಸೊ ಆಗ ದೊಡ್ಡ ದೊಡ್ಡ ಕಟ್ಟಡಗಳಿರುತ್ತೆ. ಸೊ ಅದರಿಂದ ಆಚೆ ಬಂದು ಹೇಗೆ ನಮ್ಮನ್ನ ನಾವು ರಕ್ಷಿಸಿಕೊಳ್ಬೇಕು ಅನ್ನೋದನ್ನ ಪ್ರಯೋಗದ ಮೂಲಕ ತೋರಿಸಲಾಗ್ತಾ ಇದೆ. ಮತ್ತೊಂದು ಕಡೆ ಈ ದಾಳಿಯ ಸಂದರ್ಭದಲ್ಲಿ ಯಾರೆಲ್ಲ ಗಾಯಗೊಳ್ತಾರೋ ಅವರನ್ನ ಹೇಗೆ ಆಸ್ಪತ್ರೆಗೆ ಸೇರಿಸಲಾಗತ್ತೆ ಅದರ ಮಾಕ್ ಡ್ರಿಲ್ ಕೂಡ ಆಗ್ತಾ ಇದೆ. ಹಲಸೂರು ಕೆರೆಯ ಮಾಕ್ ಡ್ರಿಲ್ ನ ನೇರ ಪ್ರಸಾರದ ದೃಶ್ಯ ಇದು. ಬೆಂಗಳೂರಿನಲ್ಲಿ ಒಟ್ಟು 35 ಕಡೆಗಳಲ್ಲಿ ಇದೇ ರೀತಿಯ ಅಣಕು ಪ್ರಯೋಗವನ್ನ ಮಾಡಿ ತೋರಿಸಲಾಗ್ತಾ ಇದೆ. ಮೊದಲಿಗೆ ಸೈರನ್ ಸದ್ದು ಕೇಳುತ್ತೆ, ಅದಾದ ನಂತರ ನಾಗರಿಕರು ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದನ್ನ ಹೇಳಿಕೊಡಲಾಗ್ತಾ ಇದೆ. ದೇಶದ ಒಟ್ಟು 244 ಜಿಲ್ಲೆಗಳಲ್ಲಿ ಇದೇ ರೀತಿ ಮಾಕ್ ಡ್ರಿಲ್ ನಡೀತಾ ಇದೆ. ನಾವು ಮುಂಬೈನ ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀವಿ. ಮುಂಬೈನ ರೈಲ್ವೆ ನಿಲ್ದಾಣ ಸಸ್ಪೆನ್ಷನ್ ವಿಧಾನವು ಒಂದು ಸುಧಾರಿತ ವಿಧಾನವಾಗಿದ್ದು ಇದು ಕೇವಲ ಹಗ್ಗ ಹಾಗೂ ಸ್ಟ್ರೆಚರ್ ಬಳಸಿಕೊಂಡು ಮಾಡಬಹುದಾಗಿದೆ. ಎರಡನೇ ಮಹಡಿಯಿಂದ ಗಾಯಾಳುವನ್ನು ರಕ್ಷಿಸುವಲ್ಲಿ ನಿರತರಾಗಿರುವ ರಕ್ಷಣಾ ತಂಡ. ಈ ವಿಧಾನವನ್ನು 2 ಪಾಯಿಂಟ್ ಸಸ್ಪೆನ್ಷನ್ ಮೆಥಡ್ ಎಂದು ಕರೆಯುತ್ತೇವೆ. ಇದಕ್ಕೆ ಕೇವಲ ಹಗ್ಗ ಹಾಗೂ ಸ್ಟ್ರೆಚರ್ನ ಬಳಕೆಯಾಗಿದೆ. ಗಾಯಾಳುವನ್ನು ಸ್ಟ್ರೆಚರ್ ಲ್ಯಾಶಿಂಗ್ ಮೂಲಕ ಸೆಕ್ಯೂರ್ ಮಾಡಿದ ನಂತರ ಅವರನ್ನು ಸುರಕ್ಷಿತವಾಗಿ ಕೆಳಗೆ ಇಳಿಸಲಾಗುತ್ತದೆ. ಗಾಯಾಳು ಸುರಕ್ಷಿತವಾಗಿ ಕೆಳಗೆ ಬಂದಿರುತ್ತಾರೆ. ಅವರನ್ನು ಹೆಚ್ಚಿನ ನಿಗಾವಣೆಗಾಗಿ ಫಸ್ಟ್ ಏಡ್ ಪೋಸ್ಟ್ಗೆ ರವಾನಿಸಲಾಗುತ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.